ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರ ಅನ್ಕೋತೀನಿ. ಈ ವಿಡಿಯೋ ಏನು ಅಂದ್ಬಿಟ್ಟು ನೀವು ಆಲ್ರೆಡಿ ಟೈಟಲ್ ನೋಡೇ ಗೊತ್ತಾಗಿರುತ್ತೆ. ಇವತ್ತು ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ. ನಾನು ಏನೇನು ಪ್ಯಾಕ್ ಮಾಡ್ತೀನಿ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ನಾನು ಈ ವಿಡಿಯೋ ನಂತರ ನನಗೆ ತುಂಬ ಸ್ಪೆಷಲ್. ಏನಕ್ಕಂದರೆ ಫಸ್ಟ್ ನಾನು ನನಗೆ ಅಂತ ಶಾಪಿಂಗ್ ಮಾಡ್ತಿದ್ದೆ. ಫಸ್ಟ್ ಟೈಮ್ ನನ್ನ ಬೇಬಿಗೆ ಅಂತ ಶಾಪಿಂಗ್ ಮಾಡಿದ್ದೀನಿ. ಒಂಥರ ಇದರಲ್ಲಿ ಈ ವಿಡಿಯೋದಲ್ಲಿ ತುಂಬ ಮಿಕ್ಸಡ್ ಎಮೋಷನ್ಸ್ ಇದೆ. ನನಗೆ ಡಾಕ್ಟರ್ ಇನ್ನು 2 ವೀಕ್ಸಲ್ಲಿ ಡೆಲಿವರಿ ಆಗ್ಬೋದು ಅಂತ ಹೇಳಿದ್ದಾರೆ. ಬಟ್ ಎಮರ್ಜೆನ್ಸಿಗೆ ಯಾವುದಕ್ಕೂ ಇರಲಿ ಅಂತ ಬ್ಯಾಗ್ ಇವಾಗಲೇ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ನಾನು ಏನೇನು ಪ್ಯಾಕ್ ಮಾಡ್ಕೊಡ್ತೀನಿ ಪ್ರತಿಯೊಂದು ಕೂಡ ತೋರಿಸ್ಕೊಡ್ತೀನಿ. ನಂತರನೇ ಯಾರು ನನ್ನ ಜರ್ನಿಲಿ ಇರ್ತೀರಾ, ಐ ಹೋಪ್ ನಿಮ್ಗೆ ಇದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಫಸ್ಟು ಬೇಬಿಗೆ ಏನೇನು ಪ್ಯಾಕ್ ಮಾಡ್ತೀನಿ ಅದನ್ನ ತೋರಿಸ್ತೀನಿ. ಫಸ್ಟ್ನೇದು ಶರ್ಟು. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಇದು ನಾನು ಬಂದು 0 to 3 months ಆರ್ಡರ್ ಮಾಡ್ಕೊಂಡಿದ್ದೀನಿ. ಕಾಟನ್ ಕೂಡ, ಆ್ಯಂಡ್ ಕಾಟನ್ ತುಂಬ ಸಾಫ್ಟಾಗಿ ಕೂಡ ಇದೆ. ಈ ಸೆಕೆಗೆ ತುಂಬ ಕಂಫರ್ಟ್ ಇರುತ್ತೆ. ಮಕ್ಳಿಗೆ ಯಾವುದೇ ಥರ ಇರಿಟೇಷನ್ ಆಗಲ್ಲ. ನೋಡ್ಬೋದು, ಇದರಲ್ಲಿ 6 ಬರುತ್ತೆ, 6 ಸೆಟ್ಸ್ ಇರುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ಆನ್ಲೈನಲ್ಲೇ ಆರ್ಡರ್ ಮಾಡ್ಕೊಂಡಿರೋದು. ಪ್ರತಿಯೊಂದು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕ್ಸ್ನ. ನಿಮ್ಗೇನಾದರೂ ಬೇಕಾದರೆ ನೀವು ಅದನ್ನ ಆರ್ಡರ್ ಮಾಡ್ಕೊಳ್ಳಿ. ಈ ಕಲರ್ ಒಂದಿದೆ, ಸೊ ಕ್ಯೂಟ್. ನಾನೆಲ್ಲ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಐರನ್ ಮಾಡಿ ಇಟ್ಕೊಂಡು ನಿಮ್ಗೆ ತೋರಿಸ್ತಿರೋದು ಇವಾಗ. ನೆಕ್ಸ್ಟು ಬಾಡಿ ಸೂಟ್ಸ್. ತುಂಬ ಸಾಫ್ಟ್ ಆಗಿದೆ ಆ್ಯಂಡ್ ಕಂಫರ್ಟ್ ಕೂಡ ಇರುತ್ತೆ. ನೋಡಿ, ಮೇಲ್ಗಡೆ ಬಟನ್ಸ್ ಇದೆ. ಇದೆಲ್ಲ ಫುಲ್ ಬಟನ್ಸ್ ಇರೋದು. ಆ್ಯಂಡ್ ಕೆಳಗಡೆ ಕಾಲತ್ರ ಕವರ್ ಆಗಿದೆ. ಇದರಲ್ಲಿ ಈ ಪ್ಯಾಕಲ್ಲಿ 3 ಸೆಟ್ಸ್ ಬರುತ್ತೆ. ನೆಕ್ಸ್ಟ್ ಇದು ಆಫ್ ಸ್ಲೀವ್ಸ್ದು. ಕೆಳಗಡೆ ನೀವು ಡೈಪರ್ಸ್ ಏನಾದರೂ ಹಾಕ್ಬೇಕಂದ್ರೆ ಆರಾಮಾಗಿ ಬಟನ್ಸ್ನ ಓಪನ್ ಮಾಡ್ಕೋಬೋದು. ಕೆಳಗಡೆ ಬಟನ್ಸ್ ಇದೆ, ಮತ್ತೆ ಬಟನ್ಸ್ ಓಪನ್ ಮಾಡಿ ಮತ್ತೆ ಬಟನ್ಸ್ ಹಾಕೋಬೋದು. ಆರಾಮಾಗಿ ಹಾಕ್ಬೋದು, ಆರಾಮಾಗಿ ಇದು ಮಾಡ್ಬೋದು ಡೈಪರ್ಸ್ ಚೇಂಜ್ ಮಾಡೋಕ್ಕೆ. ನೀವು ಇದೊಂದು ಹಾಕಿದ್ರೆ ಸಾಕು ಆರಾಮಾಗಿ. ಇದರಲ್ಲಿ ನಿಮಗೆ 3 ಸೆಟ್ಸ್ ಬರುತ್ತೆ. ಇವೆಲ್ಲ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಮಕ್ಕಳಿದು. ಮಕ್ಕಳು ಅಂಥ ಕಾಸ್ಟ್ಲಿ ಏನಿರಲ್ಲ, ತುಂಬ ಆರಾಮಾಗಿ ತೊಗೋಬೋದು, ಬೈ ಮಾಡ್ಬೋದು. ನೆಕ್ಸ್ಟ್ ಪ್ಯಾಂಟ್ಸ್. ಇದು ನೋಡಿ, ಎಷ್ಟು ಆರಾಮಾಗಿ ಇರಿಟೇಷನ್ ಏನೂ ಆಗಲ್ಲ ಮಕ್ಕಳಿಗೆ. ತುಂಬ ಕಂಫರ್ಟ್ ಕೂಡ ಇದೆ ಪ್ಯಾಂಟು. ಇದರಲ್ಲಿ 7 ಸೆಟ್ಸ್ ಬರುತ್ತೆ. ನನಗೆ ತುಂಬ ಜನ ಹೇಳ್ತಿದ್ರು, ತುಂಬ ಆರ್ಡರ್ ಮಾಡ್ಕೋಬೇಡ, ಜಾಸ್ತಿ ಬೈ ಮಾಡಬೇಡ. ಏನಕ್ಕಂದರೆ ಮಕ್ಕಳು ತುಂಬ ಬೇಗ ಬೇಗ ಬೆಳವಣಿಗೆ ಆಗುತ್ತಲ್ವಾ, ಸುಮ್ಮನೆ ವೇಸ್ಟ್ ಆಗುತ್ತೆ ಬಟ್ಟೆಗಳು ಅಂತ ಹೇಳಿದ್ರು. ನಾನು ಅಷ್ಟೊಂದು ಆರ್ಡರ್ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪನೇ ಆರ್ಡರ್ ಮಾಡಿರೋದು. ಜಸ್ಟ್ ಹಾಸ್ಪಿಟಲ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡಿದ್ದೀನಿ. ಏನಾದರೂ ಬೇಕಾದರೆ ತೊಗೊಳ್ಳೋಣ ಅಂತ. ನೆಕ್ಸ್ಟು ಲಂಗೋಟ್ಸ್. ನಾನು ಲಂಗೋಟ್ಸ್ ಆಲ್ಮೋಸ್ಟು ನೋಡಿ, ಇದರಲ್ಲಿ 12 ಬರುತ್ತೆ, 12 ಸೆಟ್ಸ್ ಬರುತ್ತೆ ಲಂಗೋಟ್ಸು. ತುಂಬ ಸಾಫ್ಟಾಗಿದೆ, ಆರಾಮಾಗಿ ಮಕ್ಳಿಗೆ ಯಾವುದೋ ಥರ ಸ್ಕಿನ್ ಅಲರ್ಜಿ ಆಗಲ್ಲ. ನೀವು ಫಸ್ಟೇ ನೀವು ಆರ್ಡರ್ ಮಾಡಿದ ತಕ್ಷಣ ಅವೆಲ್ಲ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಾಕ್ಬಿಟ್ಟು ಇಟ್ಕೊಬಿಡಿ. ಯಾವುದೋ ಥರ ಸ್ಕಿನ್ ಅಲರ್ಜಿಸ್ ಆಗಲ್ಲ. ಎಷ್ಟು ಕಂಫರ್ಟ್ ಇದೆ, ಎಷ್ಟು ಸ್ಮೂತ್ ಆಗಿದೆ. ಲಂಗೋಟ್ಸ್ ಅಂತೂ ಜಾಸ್ತಿ ಬೇಕೇ ಬೇಕು. ಈ ಪ್ಯಾಕಲ್ಲಿ 12 ಇರುತ್ತೆ.
ನಮಗೆ ಪ್ರತಿಯೊಂದು ಕೂಡ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನೆಕ್ಸ್ಟು ಕಾಟನ್ ಟವಲ್ಸ್. ಮಗುಗೆ ಇವಾಗ ಡೆಲಿವರಿ ಆದಮೇಲೆ ಸಿಸ್ಟರ್ಸ್ ಇಲ್ಲ ಡಾಕ್ಟರ್ಸ್ ಕೇಳ್ತಾನೆ ಇರ್ತಾರೆ ರ್ಯಾಪ್ ಮಾಡೋಕ್ಕೆ ಮಗುನ. ಇದು ಸಾಫ್ಟ್ ಆಗಿದೆ. ಇದರಲ್ಲಿ ಒಂದು ಪ್ಯಾಕಲ್ಲಿ 4 ಸೆಟ್ಸ್ ಬರುತ್ತೆ. ನೆಕ್ಸ್ಟ್ ವೈಪ್ಸ್. ನಾನು ಫಸ್ಟು ಜಾನ್ಸನ್ಸ್ ಬೇಬಿ ಅವ್ರು ತೊಗೊಂಡಿದ್ದೆ, ಬಟ್ ತುಂಬ ಜನ ನಂಗೆ ಸಜೆಸ್ಟ್ ಮಾಡಿದ್ರು ಮದರ್ಸ್ ಫಸ್ಟ್ ಅವ್ರು ತುಂಬ ಚೆನ್ನಾಗಿದೆ ಆ್ಯಂಡ್ ಅದು ಯಾವುದೋ ಥರ ಕೆಮಿಕಲ್ ಇಲ್ಲ, 99% ವಾಟರ್ದು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಮತ್ತೆ ಹಾಗೇನು ಆರ್ಡರ್ ಮಾಡಿಕೊಂಡೆ ಇದನ್ನ. ಫಸ್ಟ್ ನಾನು ಇದು ತೊಗೊಂಡಿದ್ದೆ ಜಾನ್ಸನ್ಸ್ ಬೇಬಿ ಅವ್ರದ್ದು. ವೈಪ್ಸ್ ಬೇಕಾಗೇ ಆಗುತ್ತೆ. ಡೆಲಿವರಿ ಆದಮೇಲೆ ಡಾಕ್ಟರ್ ಹೇಳ್ತಾರೆ ಮಗುಗೆ ಆಲ್ಮೋಸ್ಟ್ 2-3 ಡೇಸ್ ಸ್ನಾನ ಮಾಡಿಸ್ಬಾರ್ದು ಅಂತ. ಆ ಟೈಮಲ್ಲಿ ನಮಗೆ ಮಗುಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ ವೈಪ್ಸ್. ನೆಕ್ಸ್ಟು ಡ್ರೈ ಶೀಟ್. ಇವಾಗ ಮಕ್ಕಳು ಸುಸು ಮಾಡಿಕೊಂಡ್ರೆ ಬೆಡ್ ಕವರ್ ಎವ್ರಿ ಟೈಮ್ ಚೇಂಜ್ ಮಾಡೋಕ್ಕಾಗಲ್ಲ. ಬೆಟರ್ ನೀವು ಡ್ರೈ ಶೀಟ್ ತೊಗೊಂಡ್ರೆ ಆರಾಮಾಗಿ ಚೇಂಜ್ ಮಾಡ್ಬೋದು. ಇದು ವಾಷಬಲ್ ಕೂಡ ಇದೆ ಆ್ಯಂಡ್ ಬೆಡ್ ಕವರ್ ಯಾವುದೇ ಥರ ಗಲೀಜಾಗಲ್ಲ. ಇದರಲ್ಲಿ 2 ಸೆಟ್ಸ್ ಬರುತ್ತೆ. ನನಗೆ ಇನ್ನೂ ಆರ್ಡರ್ ಮಾಡಬೇಕಿತ್ತು ಅನಿಸಿದೆ, ಬಟ್ ಎಲ್ಲರೂ ಬೇಡ ಅಷ್ಟೊಂದು ಆರ್ಡರ್ ಮಾಡ್ಕೋಬೇಡ ಅಂತ ಅಂತಿದ್ದಾರೆ. ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಬೇಬಿ ನಾನು ಎಷ್ಟು ವಾಚ್ ಲಿಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಅಂದರೆ, ನೆಕ್ಸ್ಟು ಡೈಪರ್ಸ್. ನಾನು ಇದನ್ನ ಎಷ್ಟು ವೀಡಿಯೋಸ್ ನೋಡಿದ್ದೀನಿ ಅಂದರೆ, ಯಾವ ಡೈಪರ್ಸ್ ತೊಗೋಬೇಕು, ಮಗು ಸ್ಕಿನ್ ಅಲರ್ಜಿ ಆಗುತ್ತೆ ಅಂತ ಎಷ್ಟು ವೀಡಿಯೋಸ್ ನೋಡಿದ್ದೀನಿ, ಯಾವ್ದು ಚೆನ್ನಾಗಿರುತ್ತೆ ಅಂತ. ಆಮೇಲೆ ತುಂಬ ಜನ ಸಜೆಷನ್ ಕೇಳಿದ್ದೀನಿ ಯಾವ್ದು ಚೆನ್ನಾಗಿರುತ್ತೆ ಡೈಪರ್ಸ್ ಅಂದ್ಬಿಟ್ಟು. ತುಂಬ ಜನ ಪ್ಯಾಂಪರ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇದು ಅಡ್ಜಸ್ಟಬಲ್ ಕೂಡ ಇದೆ. ಆರಾಮಾಗಿ ಇವಾಗ ಈ ಟೈಮ್ ಬೇಕಾದ್ರೆ ಮಗು ವೆಯ್ಟ್ ಗೇನ್ ಜಾಸ್ತಿನೂ ಕೂಡ ಇರ್ಬೋದು, ಇಲ್ಲ ವೆಯ್ಟ್ ತುಂಬ ಕಮ್ಮಿ ಕೂಡ ಇರ್ಬೋದು, ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಅಡ್ಜಸ್ಟಬಲ್ ತೊಗೊಂಡ್ರೆ ಆರಾಮಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಯಾವುದಕ್ಕೆ ಹೆಂಗೆ ಬೇಕಾದ್ರೂ. ಇದರಲ್ಲಿ 72 ಇರುತ್ತೆ ಡೈಪರ್ಸ್. ನೆಕ್ಸ್ಟ್ ಮಗು ಕ್ಯಾರಿ ಮಾಡೋದು. ಡೆಲಿವರಿ ಆದಮೇಲೆ ಇವಾಗ ಮನೆಗೆ ಬರಬೇಕಾದ್ರೆ ಮಗುನ ಆರಾಮಾಗಿ ಕ್ಯಾರಿ ಮಾಡ್ಕೊಂಡು ಬರ್ಬೋದು. ಮತ್ತು ಹಾಸ್ಪಿಟಲ್ಗೆ ಯಾರಾದರೂ ವಿಸಿಟ್ ಮಾಡಿದಾಗ ಮಗು ನೋಡೋಕ್ಕೆ ಆರಾಮಾಗಿ ಇದ್ರಲ್ಲಿ ಮಗುನ ಹಾಕ್ಕೊಟ್ರೆ ಆರಾಮಾಗಿ ಅವರು ಕೂಡ ಇಟ್ಕೊಳ್ಳೋಕ್ಕೊಂದು ಕಂಫರ್ಟ್ ಇರುತ್ತೆ. ನೆಕ್ಸ್ಟ್ ನಾನು ನನಗೆ ತೋರಿಸ್ತೀನಿ ನನಗೆ ಏನೇನು ಆರ್ಡರ್ ಮಾಡ್ಕೊಂಡಿದ್ದೀನಿ ಅಂತ. ಇದು ಮೆಟರ್ನಿಟಿ ಡ್ರೆಸ್ಸು. ನಿಮಗೆ ಡೆಲಿವರಿ ಮುಂಚೆ ಕೂಡ ತುಂಬ ಯೂಸ್ ಆಗುತ್ತೆ, ತುಂಬ ಕಂಫರ್ಟ್ ಇರುತ್ತೆ. ಆ್ಯಂಡ್ ಡೆಲಿವರಿ ಆದಮೇಲೆ ಕೂಡ ಆರಾಮಾಗಿ ಕಂಫರ್ಟ್ ಇರುತ್ತೆ. ಡೆಲಿವರಿ ಆದಮೇಲೆ ನಿಮಗೆ ಇದು ಜಿಪ್ಲೆಸ್ ಇದೆ, ಆರಾಮಾಗಿ ನಿಮ್ಗೆ ಫೀಡಿಂಗ್ ಮಾಡೋಕ್ಕೆಲ್ಲ ತುಂಬ ಕಂಫರ್ಟ್ ಇರುತ್ತೆ. ಹಿಂದೆ ಇದಿದೆ, ಟೈ ಕೂಡ ಮಾಡ್ಕೋಬೋದು. ಇದರಲ್ಲಿ 2 ಕಲರ್ಸ್ ಇದೆ. ಮೆಟೀರಿಯಲ್ ತುಂಬ ಸಾಫ್ಟ್ ಆಗಿದೆ. ನೆಕ್ಸ್ಟ್ ಇದು ಫೀಡಿಂಗ್ ಮಾಡೋಕ್ಕೆ ತುಂಬ ಕಂಫರ್ಟ್ ಇರುತ್ತೆ. ಈಗ ಹಾಸ್ಪಿಟಲ್ನಲ್ಲಿ ನಿಮ್ಗೆ ಏನಾದರೂ ಫೀಡಿಂಗ್ ಮಾಡೋಕ್ಕೆ ಅನ್ಕಂಫರ್ಟಬಲ್ ಫೀಲ್ ಆದರೆ, ಮತ್ತು ಮಗು ಆದಮೇಲೆ ಈಗ ಮನೆಗೆ ಬಂದಮೇಲೆ ಯಾವಾಗಲೂ ಚೆಕಪ್ ಅಂತ ಹೋಗ್ತಿರ್ಬೇಕಾಗತ್ತೆ. ಚೆಕಪ್ಗೆ ಹೋದಾಗ ಹೊರಗಡೆ ನಿಮಗೆ ಫೀಡಿಂಗ್ ಮಾಡೋಕ್ಕೆ ಅನ್ಕಂಫರ್ಟಬಲ್ ಫೀಲ್ ಆದರೆ ಆರಾಮಾಗಿ ಇದನ್ನ ವೇರ್ ಮಾಡಿಕೊಂಡು ನೀವು ಫೀಡ್ ಮಾಡ್ಬೋದು. ನಾನು ಇಲ್ಲಿ ವಿಡಿಯೋ ಹಾಕ್ತೀನಿ ನೋಡಿ, ಯಾವ ಥರ ಬರುತ್ತೆ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ ಥರ ಕಾಣುತ್ತೆ ಅಂದ್ಬಿಟ್ಟು.
ಇವೆಲ್ಲ ಅಫೋರ್ಡಬಲ್ ಪ್ರೈಸಲ್ಲಿ ಆರಾಮಾಗಿ ಸಿಗುತ್ತೆ ಆನ್ಲೈನಲ್ಲಿ. ತುಂಬ ಜಾಸ್ತಿ ಅಂತ ಹೇಳಲ್ಲ ಪ್ರೈಸ್ನ, ಆರಾಮಾಗಿ ಸಿಗುತ್ತೆ, ಆರಾಮಾಗಿ ಬೈ ಮಾಡ್ಕೋಬೋದು. ದೆನ್ ನನಗೊಂದು ಶಾಲ್ ತೊಗೊಂಡಿದ್ದೀನಿ, ಯಾವುದಕ್ಕೂ ಶಾಲ್ ಇರಲಿ ಅಂತ. ಶಾಲು ನನಗೆ ಅಂತ ಸಾಕ್ಸ್ ತೊಗೊಂಡಿದ್ದೀನಿ, ಯಾವುದಕ್ಕೂ ಇರಲಿ ಸಾಕ್ಸ್ ಅಂದ್ಬಿಟ್ಟು. ಮತ್ತು ಸ್ಲಿಪ್ಪರ್ಸ್ನ ಕ್ಯಾರಿ ಮಾಡಿ. ಏನಕ್ಕೆ ಡೆಲಿವರಿ ಆದಮೇಲೆ ಡಾಕ್ಟರ್ ವಾಕಿಂಗ್ ಸಿ ಸೆಕ್ಷನ್ ಆಗಿರ್ಬೋದು, ಇಲ್ಲಾಂದರೆ ನಾರ್ಮಲ್ ಆಗಿ ಡೆಲಿವರಿ ಆಗಿರ್ಬೋದು, ಆದಮೇಲೆ ಡಾಕ್ಟರ್ಸ್ ನಿಮ್ಗೆ ಇವಾಗ ವಾಕಿಂಗ್ ಮಾಡೋಕ್ಕೆ ಹೇಳ್ತಾರೆ. ಅವಾಗ ನಿಮಗೆ ಯಾವುದು ಕಂಫರ್ಟಬಲ್, ಸ್ವಲ್ಪ ಸಾಫ್ಟ್ ಆಗಿರೋ ಸ್ಲಿಪ್ಪರ್ಸ್ ತಗೊಳ್ಳಿ. ದೆನ್ ಇವಾಗ ಡೆಲಿವರಿ ಆದಮೇಲೆ ಬ್ಲಡ್ ಫ್ಲೋ ನಮ್ಗೆ ಹೆವಿ ಇರುತ್ತೆ. ಆ ಟೈಮಲ್ಲಿ ನಿಮಗೆ ಯಾವುದು ಕಂಫರ್ಟ್ ಇರುತ್ತೆ ಅದನ್ನು ನೀವು ತೊಗೊಳ್ಳಿ, ಅದನ್ನ ಪ್ಯಾಡ್ಸ್ನ. ನಾನಿವಾಗ ಮೆಟರ್ನಿಟಿ ಪ್ಯಾಂಟೀಸ್ ತೊಗೊಂಡಿದ್ದೀನಿ. ದೆನ್ ಟಾಯ್ಲೆಟ್ರೀಸ್ ತೊಗೊಳ್ಳಿ, ಯಾವ್ದು ಇಟ್ಕೊಂಡಿರಿ. ಫೇಸ್ ವಾಶು, ಬಾಡಿ ವಾಶು ಆ್ಯಂಡ್ ಬ್ರಷು, ಪೇಸ್ಟು ಪ್ರತಿಯೊಂದು ಕೂಡ ಇಟ್ಕೊಂಡಿರಿ. ಮತ್ತು ನಾನು ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ನನ್ನ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಮತ್ತು ಲಿಪ್ ಬಾಮ್ ಕೂಡ ಹಾಕೋತಾ ಇದ್ದೀನಿ, ಯಾವುದಕ್ಕೂ ಇರಲಿ ಅಂದ್ಬಿಟ್ಟು. ಐ ಥಿಂಕ್ ಇಷ್ಟೇ ಅನ್ಕೋತೀನಿ ನಾನು. ಇಷ್ಟೇ ಅನ್ಕೋತೀನಿ ನಾನು. ನಾನೇನಾದರೂ ಮಿಸ್ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ, ನನಗೂ ಕೂಡ ತುಂಬ ಯೂಸ್ ಆಗುತ್ತೆ. ನಾನು ಕೂಡ ಆರ್ಡರ್ ಮಾಡ್ಕೋತೀನಿ. ನಂದಿದು ಫಸ್ಟ್ನೇ ವಿಡಿಯೋ ಆಗಿರೋದ್ರಿಂದ ಏನಾದರೂ ಮಿಸ್ಟೇಕ್ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ, ಕೂಡ ಅದನ್ನ ಸರಿ ಮಾಡ್ಕೋತೀನಿ ಮುಂದಿನ ವಿಡಿಯೋದಲ್ಲಿ. ಇಷ್ಟು ಸ್ಕಿಪ್ ಮಾಡ್ದೇ ಯಾರು ಫುಲ್ ನೋಡಿದ್ದೀರಾ ತುಂಬ ತುಂಬ ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡಿ, ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.